ಸುಧಾಕರ್ ಅವರಿಗೆ ಸಮಾಧಾನ ಆದ್ರ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರ ನೇಮಕ ವಿಚಾರದಲ್ಲಿ ನಾನು ಸಮಾಧಾನ ಅಲ್ಲ, ಹೈಕಮಾಂಡ್ ನಿರ್ಣಯಕ್ಕೂ ಒಪ್ಕೊಂಡಿದ್ದೀನಿ ಅಷ್ಟೇ. ಹೈಕಮಾಂಡ್ ನಿರ್ಣಯ ಏನು ನಾನೇನು ಸಲಹೆ ಕೊಟ್ಟಂಗೆ ಅಥವಾ ನಾನು ಇದು ಮಾಡ್ದಂಗೆ ಏನು ಮಾಡಿಲ್ಲ, ಈಗಲೂ ಕೂಡ ಮಾಡಿಲ್ಲ. ಆದರೂ ಕೂಡ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಇವರು ಅಂತ ನಾನು ಸುಮ್ಮನೆ ಇದ್ದೀನಿ. ಅವತ್ತು ವ್ಯಕ್ತಪಡಿಸೋದಕ್ಕೆ ಕಾರಣ ಬೇರೆ. ಪಕ್ಷಕ್ಕೆ ಕೆಲಸ ಮಾಡಿರೋರನ್ನ ಮಾಡಿದರೆ ನಾನು ಅವತ್ತು ಕೂಡ ಭಿನ್ನಾಭಿಪ್ರಾಯ ನಂದು ಇರ್ತಾ ಇರಲಿಲ್ಲ. ನಾವು ಹೇಳ್ದವ್ರನ್ನೇ ಮಾಡುವಂತ ಯಾವತ್ತೂ ಹೇಳಿಯೂ ಇಲ್ಲ. ಯಾರು ಪಕ್ಷಕ್ಕೆ ದುಡಿದಿದ್ದಾರೆ, ಯಾರು ಪಕ್ಷದ ಆಸಕ್ತಿಯನ್ನು ವಹಿಸಿ ಪಕ್ಷದ ಪರ ಇದ್ದಾರೆ, ನಮಗೆ ಕೆಲಸ ಮಾಡಿದ್ದಾರೆ, ಯಾರನ್ನಾದರೂ ಮಾಡಿ ಅಂತ ಹೇಳಿದ್ದೇವೆ. ಆದರೂ ಕೂಡ ಒಂದೆರಡು ಹೆಸರುಗಳನ್ನು ನಾವು ಸೂಚಿಸಿದ್ವಿ, ಒಂದು ಹೆಸರನ್ನು. ಅದನ್ನು ಬಿಟ್ಟು ಬೇರೆ ಮಾಡಿದ್ದಾರೆ, ಆದರೂ ಕೂಡ ನಮ್ಮದೇನು ತಕರಾರಿಲ್ಲ. ಈಗ ಭಿನ್ನಾಭಿಪ್ರಾಯಗಳು ರಾಜಕಾರಣದಲ್ಲಿ ಇದ್ದೇ ಇರ್ತದೆ. ಇದೆಲ್ಲದರ ಹೊರತಾಗಿ ನಾವು ಪಕ್ಷವನ್ನು ಬಲವರ್ಧನೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇವತ್ತಿರುವಂಥ ಸ್ಥಿತಿ ನೋಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಭಾಳ ಒಳ್ಳೆಯ ಅವಕಾಶ ಭಾರತೀಯ ಜನತಾ ಪಕ್ಷಕ್ಕಿದೆ. ಹಾಗಾಗಿ ನಾವೆಲ್ಲ ಕೂಡ ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದನ್ನೆಲ್ಲ ಕೂಡ ಬದಿಗಿಟ್ಟು ನಾವು ಜೊತೆಯಲ್ಲಿ ಪಕ್ಷ ಸಂಘಟನೆಯನ್ನು ನಾವು ಮಾಡಬೇಕು ಅನ್ನೋದೇ ನನ್ನ ಒಂದು ಆಲೋಚನೆ. ಈಗಿರ್ತಕ್ಕಂಥ ಅಧ್ಯಕ್ಷರು ಬದಲಾವಣೆ ಆಗಬೇಕಂತ ಈಗಲೂ ಕೂಡ ಒಂದಷ್ಟು ಜನ ಶಾಸಕರ ಸಭೆಯನ್ನು ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಸೋಮಣ್ಣವರು ಕೂಡ ಭಾಗಿಯಾಗಿದ್ದಾರೆ. ಯಾವ ಅಧ್ಯಕ್ಷರು ಅಂತೀರಿ? ಜಿಲ್ಲಾಧ್ಯಕ್ಷರ? ರಾಜ್ಯಾಧ್ಯಕ್ಷರು. ಈಗ ನಾನು ರಾಜ್ಯಾಧ್ಯಕ್ಷರ ಬಗ್ಗೆ ನಾನು ಲಘುವಾಗಿ ಮಾಧ್ಯಮದಲ್ಲಿ ಮಾತಾಡೋಕ್ಕಾಗಲ್ಲ. ಯಾರ್ಯಾರ ಅಭಿಪ್ರಾಯ ಏನಿದೆ ಅಂತೇಳಿ ಮಾಧ್ಯಮದ ಮುಂದೆನೂ ಹೇಳೋಕ್ಕಾಗಲ್ಲ ಅಲ್ವಾ. ಇದು ಆಂತರಿಕ ಪಕ್ಷದ ರಾಜಕೀಯ ಪಕ್ಷದ ಒಂದು ನಿಲುವಾಗ್ತದೆ. ಏನೇ ಸಲಹೆಗಳು ನಾವು ಕೊಡಬೇಕಂತಿದ್ರು ಅದು MP ಇರಲಿ, MLA ಇರಲಿ, XMLA ಇರಲಿ, ಸೀನಿಯರ್ ಲೀಡರ್ಸ್ ಇರಲಿ, ನಮ್ಮದೇ ಆದಂಥ ವೇದಿಕೆ ಇರ್ತದೆ. ನಮ್ಮದೇ ಆದಂಥ ಹಿರಿಯ ಮುಖಂಡರುಗಳು ಕೇಂದ್ರದಲ್ಲಿರ್ತಾರೆ. ಅವರನ್ನು ಭೇಟಿಯಾಗಿ ನಮ್ಮ ಸಲಹೆಗಳು ಹೇಳಬೇಕು. ಅಂತಿಮವಾಗಿ ಅವ್ರು ಏನು ನಿರ್ಣಯ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಕೂಡ ತಲೆಬಾಗಬೇಕು. ಹೈಕಮಾಂಡ್ ಏನು ಹೇಳಿದ್ರೆ ಅದು ಮಾಡಬೇಕಾಗ್ತದೆ. ದೆರ್ ಇಸ್ ನೋ ಆಪ್ಷನ್, ಇಫ್ ಬಟ್ ಏನೂ ಇಲ್ಲ. ಹೈಕಮಾಂಡ್ ಹೇಳಿದ ಮೇಲೆ ನಿಮ್ಮನ್ನು ಮಾಡಿದ್ರು ನಾವು ನಿಮ್ಮ ಹಿಂದೆ ಹಿಂಬಾಲಿಸ್ತೀವಿ. ಓಕೆ. JDS ಜೊತೆಗ ನನಗೆ ಇಡೀ ರಾಜ್ಯದಲ್ಲಿ ಗೊತ್ತಿಲ್ಲ, ಆದರೆ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನಾನು JDS ಕಾರ್ಯಕರ್ತರು ಮುಖಂಡರನ್ನ ವಿಶ್ವಾಸವಾಗಿ ಇಟ್ಕೊಂಡಿದ್ದೀನಿ. ಎರಡೂ ಪಕ್ಷಗಳ ಜೊತೆ ಒಂದು ಸಮನ್ವಯತೆಯನ್ನು ಸಾಧನೆ ಮಾಡಿ ಚುನಾವಣೆಗಳಲ್ಲಿ ಕೂಡ, ಸ್ಥಳೀಯ ಚುನಾವಣೆಗಳಾದಾಗೂ ಕೂಡ ನಾನು ಅವ್ರ ಜೊತೆಯಲ್ಲಿ ಸಮನ್ವಯನ ಸಾಧಿಸ್ಕೊಂಡು ನಾವು ಚುನಾವಣೆಗಳ ಗೆಲ್ತಾ ಇದ್ದೀವಿ. ಕೆಲವು ಚುನಾವಣೆಗಳನ್ನು ಎದುರಿಸ್ತಾ ಇದ್ದೀವಿ. ಇದು ಬಹುಶಃ ಇಡೀ ರಾಜ್ಯದಲ್ಲಿ ಇದೇ ರೀತಿ ಒಳ್ಳೆ ರೀತಿಯಲ್ಲಿ ಸಮನ್ವಯತೆಯಿಂದ ನೀವು ಹೇಳ್ದಂಗೆ ಮಾಡಿದರೆ ಅದು ನಮ್ಮ ಎರಡೂ ಪಕ್ಷಗಳಿಗೇನೆ ಅದು ಲಾಭ.